ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಇವಾಗ ಟೈಮ್ ನೋಡ್ಬೋದು ನೀವು, 3 ಗಂಟೆ ಹತ್ತತ್ರ. ಇವತ್ತು ಏನಿಲ್ಲ, ವಿಡಿಯೋ ಏನಕ್ಕೆ ಅಂತ ಅಂದರೆ ಇವತ್ತು ನಮ್ಮ ಮನೇಲಿ ಪಾನಿಪುರಿ ಮಾಡ್ತಿದ್ದೀವಿ. ಸೊ ಅದನ್ನು ಹೇಗೆ ಮಾಡ್ತೀವಿ, ಏನು ಪ್ರೋಸೆಸ್ಸು, ಏನು ಎತ್ತ ಅಂತ ಇವತ್ತಿನ ವ್ಲಾಗ್. ಓಕೆ, ಸೊ ಫಸ್ಟ್ ಇಲ್ಲಿ ನಾನು ಕುಕ್ಕರಿಗೆ ಕಡಲೆಕಾಳು ಮತ್ತು ಆಲೂಗೆಡ್ಡೆನ ಎಷ್ಟಮ್ಮ 3 ವಿಷಲ್ಲ ಮಾ 3 ವಿಷಲ ಎಷ್ಟು? 3 ವಿಷಲನ್ನ ಕೂಗಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಐಟಮ್ಸ್ ಏನೇನು ಬೇಕು ಅಂತ ತೋರಿಸ್ಬಿಡ್ತೀನಿ. ತೋರಿಸಲ್ಲ, ಇನ್ನು ಮೇಲ್ಗಡೆ ಏನೋ ಸ್ವಲ್ಪ ಕಿತ್ಕೊಂಬರೋದಿದೆ ನಮ್ಮ ತೋಟದಲ್ಲಿ. ಓಕೆ, ಏನೇನು ಬೇಕು ಅಂತ ಅಂದರೆ ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಹುಣಸೆಹಣ್ಣು ಪಾನಿ ಮಾಡೋದಕ್ಕೆ, ಆಮೇಲೆ ಪಾನಿ ಪೌಡರ್ ಅಂತ ಬರುತ್ತೆ, ಸೊ ಅದು ಕೂಡ ಒಂದು. ಆ್ಯಂಡ್ ಪಾನಿ ಪೌಡರ್ ಆದಮೇಲೆ ಆಮ್ಚೂರ್ ಚಾಟ್ ಮಸಾಲ, ಆಮ್ಚೂರ್ ಚಾಟ್ ಮಸಾಲ, ಉಪ್ಪು, ಖಾರ, ಆಮೇಲೆ ಪೂರಿ, ಅಂದರೆ ಅದು ಇದಿರೋದಲ್ಲ ಆ ಪೂರಿ. ಸೊ ಪೂರಿನ ನಾವು ಕರಿಯೋ ಥರದ್ದು ಬರುತ್ತಲ್ಲ, ಪ್ಯಾಕೆಟಲ್ಲಿ ತಂದಿದ್ದೀವಿ. ಓಕೆ, ನಮ್ಮ ಗಾರ್ಡನ್ನ ತೋರಿಸ್ಕೊಂಬರ್ತೀನಿ ಬನ್ನಿ. ಸೊ ಇವಾಗ ಮೇಲ್ಗಡೆ ಟೆರೆಸ್ ಮೇಲೆ ಬಂದಿದ್ದೀವಿ. ಸೊ ವೆದರ್ ಎಷ್ಟು ಚೆನ್ನಾಗಿದೆ. ಇನ್ನೊಂದೇನು ಸ್ವಲ್ಪ ಹೊತ್ತಲ್ಲೇ ಮಳೆ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಒಂದು ಪುಟಾಣಿ ವ್ಲಾಗ್ ಇತ್ತು, ನಂದು ಶಾರ್ಟ್ಸ್ ಇತ್ತು, ಅದನ್ನು ಶೂಟ್ ಮಾಡಿದೆ. ಇವಾಗ ಅಮ್ಮ ಕ್ಯಾಮ್ರಾಮ್ಯಾನ್ ಆಗಿದ್ದರು. ಆ್ಯಂಡ್ ನಮ್ಮ ಪುಟಾಣಿ ಗಾರ್ಡನಿನ ವಿಡಿಯೋ ಇದ್ದಿದ್ದದು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪೈನಾಪಲ್, ಆಮೇಲೆ ಜಾಸ್ತಿ ಇರೋದೇ ಪೈನಾಪಲ್. ಸೊ ಇಲ್ಲೇ ಕಸ ಗುಡಿಸ್ ಚಾಪೆ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂತ. ವೆದರ್ ತುಂಬಾ ಚೆನ್ನಾಗಿದೆ ಗೈಸ್. ಗಾಳಿ ಸಕ್ಕತ್ತೈತೆ. ಅಯ್ಯೋ ಇವಾಗ ಒಂದೇನು ಜೋಕ್ ಜ್ಞಾಪನಕ್ಕೆ ಬರುತ್ತೆ ಅಂತ ಅಂದರೆ, ಸಾಧಕ್ಕೆ ಹೋಗಿಲ್ಲ ಒಂದು ಫಿಲಮಲ್ಲಿ ಚಾಪೆ ಈ ಕಡೆಯಿಂದ ಹಾಸಕ್ಕೆ ಹೋಗಿ ಅದು ಮತ್ತೆ ಸುತ್ಕೊಂಡು ಬಂದು ಹಂಗೆ ಹಾಕೊಂಡು ಹಂಗೆ ಮೂಗು ಹೊಡಕಂಡ್ನಲ್ಲ, ಆ ಥರ ನನ್ನ ಮಗಳು ಇವಾಗ ಮೂಗು ಹೊಡಕತ್ತಾಳೆ. ನೋಡ್ತಾ ಇರಿ ಗೈಸ್. ನಂಗೆ ಕಿರಿಕ. ಸೊ ನೋಡಿ ಗೈಸ್, ನಮ್ಮಮ್ಮ ಅಲ್ಲೇ ತಾಚ್ಕೊಂಡ್ಬಿಟ್ಟವ್ರೆ. ಅದನ್ನು ಇದ್ದೇ ಆಗಿಲ್ಲ, ಇವಾಗಿನ ಹಾಸಿದ್ವಿ ಮಲ್ಕೊಂಡು. ಆಮೇಲೆ ಇಲ್ಲಿ ಪಾನಿಪುರಿ ಮಾಡೋಕ್ಕೆ ಪುದೀನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದು. ಪುಟಾಣಿ ಚಾಟ್ ಮಾಡಬೇಕಿತ್ತು, ಸೊ ಅದಕ್ಕೋಸ್ಕರ ಬಂದಿದ್ದು. ಅದಾದಮೇಲೆ ನಮ್ಮ ಅಮ್ಮನ ಪ್ಲ್ಯಾನ್ ಚೇಂಜ್ ಆಗೋಯ್ತು. ಕಸ ಗುಡಿಸಿದ್ರು, ಚಾಪೆ ಹಾಸ್ಕೊಂಡು ಮಲ್ಕೊಂಬಿಟ್ರು. ನೋಡಿರಿ ಅಲ್ಲಿ ಅಪ್ಪ ಅಪ್ಪ ನೀನು ಸ್ವಲ್ಪ ಮುಖ ತೋರಿಸು. ನಾನು ಯಾವಾಗಲೂ ವೀಡಿಯೋ ಮಾಡಬೇಕಾದ್ರೆ ನಮ್ಮ ಅಪ್ಪ ಹೆಂಗೋ ಇರ್ತಾರೆ. ಮನೇಲಿ ಇದು ನಾರ್ಮಲ್ ಡೇಸಲ್ಲೆಲ್ಲ ಚೆನ್ನಾಗಿ ರೆಡಿ ಆಗಿರ್ತಾರೆ ಗೊತ್ತಾ. ಅದರಲ್ಲಿ ಫೇರ್ ಆ್ಯಂಡ್ ಲವ್ಲಿ ಬೇರೆ ಹಚ್ಕೊತಾರೆ ಗೈಸ್. ಫೇರ್ ಆ್ಯಂಡ್ ಲವ್ಲಿ ಅದನ್ನು ನೋಡ್ತಿರ್ಬೋದು, ತುಂಬಾ ಸಖತ್ತಾಗಿದೆ. ಗಾಳಿ ಹೊರ ಸಖತ್ ಬೀಸ್ತಿದೆ. ಆ್ಯಕ್ಚುಲಿ ನೀವು ಬೇರೆ ವ್ಲಾಗ್ಸಲ್ಲೆಲ್ಲ ನೋಡಿಲ್ಲ, ನಾನು ಅಪ್ಪ ಮೇಲೆ ದಿನಾಗಲೂ ರಾತ್ರಿ ಟೆರೆಸ್ ಮೇಲೆ ಈ ಥರ ಹಾಸ್ಕೊಂಡು ಎಲ್ಲ ಮಲಿಕೊಂತ ಇದ್ವಿ ಗೊತ್ತಾ. ಸೂಪರ್ ಆಗಿರ್ತಿತ್ತು. ನಮ್ಮನೇಲಿ ಯಾರು ಜನನೇ ಇಲ್ಲ, ಬರೀ 3 ಜನ. ಅಷ್ಟಕ್ಕೆ ಇಷ್ಟು ದೊಡ್ಡ ಬಿಲ್ಡಿಂಗು ಬೇರೆ ನೋಡಿ ಗೈಸ್, ಎಷ್ಟು ಹೈಟ್, ಅಷ್ಟಕ್ಕೆ ಇಷ್ಟು ದೊಡ್ಡ ಬಿಲ್ಡಿಂಗು ನೋಡಿ. ಇನ್ನು ಇಲ್ಲೇ ಕೂತಿದ್ದೀವಿ, ಮಳೆ ಅಂತೂ ಬರಲಿಲ್ಲ, ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಇಲ್ಲೇ ಚಾಪೆ ಹಾಸ್ಕೊಂಡು ಕೂತಿದ್ದೀವಿ. ನಾನು ರೀಲ್ಸ್ ಎಲ್ಲ ಮಾಡಿದೆ. ಸೊ ನನ್ನ ರೀಲ್ಸ್ ಏನಾದ್ರು ನೀವು ನೋಡಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಹೆಸರು ಚೈತನ್ಯ-ಡ್ರಾಮಾರಾಣಿ-2273 ಅಂತ. ಬೇಕಾದ್ರೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಪ್ಲೀಸ್ ಎಲ್ಲರೂ ಅದಕ್ಕೂ ಫಾಲೋ ಮಾಡಿ ಆ್ಯಂಡ್ ಎಲ್ಲ ವೀಡಿಯೋಸ್ಗೂ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ.
ಸೊ ಇನ್ನೊಂದು ಮಾತು, ಅದು ಮುಂಚೆ ಕುಸುಮ 2273 ಅಂತ ಇತ್ತು, ಅದು ನಮ್ಮ ಅಮ್ಮನ ಹೆಸರು. ಇವಾಗ ನಾನು ಕುತ್ಕೊಂಡು ಚೇಂಜ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಅದಕ್ಕೆ ಫಾಲೋ ಮಾಡಿ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಗೈಸ್ ಇವಾಗ ಪಾನಿಪುರಿ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಅಮ್ಮ ಅಲ್ಲಿ ಆಚೆಗಡೆ ಕುತ್ಕೊಂಡು ಇಲ್ಲ ತಣ್ಣಗಿರುತ್ತೆ ಅಂತ ಕುತ್ಕೊಂಡು ಈರುಳ್ಳಿ ಹಚ್ತಿದ್ದಾರೆ ಸಣ್ಣಗೆ. ಸೊ ಒಂದು ಸೆಕೆಂಡ್. ಸೊ ನಾನು ಚಾರ್ಜಿಂಗ್ ಹಾಕ್ಕೊಂಡು ಇದು ಮಾಡ್ತಿದ್ದೀನಿ, ವೀಡಿಯೋ ಮಾಡ್ತಿದ್ದೀನಿ. ಬಿಕಾಸ್ ಇದಿಲ್ಲ, ಏನು ಬ್ಯಾಟ್ರಿ ಇಲ್ಲ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಸ್ವೀಟ್ ಪಾನಿ ಬೇಕು ಅಂತಂದರೆ ಸೊ ಒಂದು ಬೌಲಲ್ಲಿ ಬೆಲ್ಲನ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಐ ಥಿಂಕ್ ಇದು ತುಂಬ ದುಡ್ಡು ಅಲ್ಲ ಐತಂತ. ಒಂದು ಸೆಕೆಂಡ್ ಸೆಟ್ ಮಾಡಿ ಇಲ್ಲಿ ಚಿಮ್ನಿ ಮೇಲೆ ಮೊಬೈಲ್ ಸೆಟ್ ಮಾಡಿದ್ದೀನಿ. ಆದರೆ ಬ್ಯಾಕ್ ಕ್ಯಾಮ್ರಾ ಇಕ್ಕಕ್ಕೆ ಹೋಗಿ ಫ್ರಂಟ್ ಕ್ಯಾಮ್ರಾ ಇಕ್ಬಿಟ್ಟಿದ್ದೀನಿ. ಹಾಗಾಗಿ ಅದು ವೀಡಿಯೋ ಹಾಕ್ಬಿಟ್ಟಿದ್ದೀನಿ. ಸೊ ಏನಂತಂದರೆ ನೀವು ಸ್ವೀಟ್ ಪಾನಿ ಬೇಕು ಅಂತಂದರೆ ಒಂದು ಸ್ವಲ್ಪ ನೀರು ಆ್ಯಂಡ್ ಅದಕ್ಕೆ ಬೆಲ್ಲ ಹಾಕಿ ಸ್ಟವ್ ಹಚ್ಬಿಟ್ಟು ಇಟ್ಬಿಡಿ ಗೈಸ್. ಇವಾಗ ಪಾನಿ ಮಾಡೋದು ನೋಡೋಣ ಬನ್ನಿ. ಪಾನಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಚಿಕ್ಕದು. ಮಿಕ್ಸಿ ಜಾರ್ಗೆ ಒಂದಿಷ್ಟು ಕೊತ್ತಂಬರಿ ಆ್ಯಂಡ್ ಕಿತ್ಕೊಂಡ್ಬಂದಿದ್ದೆನಲ್ಲ ಪುದೀನ ತೊಳ್ಕೊಂಡಿದ್ದೀನಿ. ಎಲ್ಲದನ್ನು ತೊಳ್ಕೊಳ್ಳಿ, ನೀವನ್ನು ಗಲೀಜಿರುತ್ತಲ್ಲ. ಸೊ ಹಾಗಾಗಿ ಅದೇ ಗೈಸ್ ಭಯ ನಂಗೆ, ಅದು ನೀಟಾಗಿ ಕುತ್ಕೊತಾ ಇಲ್ಲ, ಬೇರೆ ಎಲ್ಲಿ ಹೆಂಗೆ ಬಿದ್ದುಬಿಡುತ್ತೋ ಏನೋ ಅಂತ. ಸೊ ಇವಾಗ ಪುದೀನ ಹಾಕಿದ್ದೆ ಆ್ಯಂಡ್ ದೆನ್ ಒಂದು ಸ್ವಲ್ಪ ಹುಣಸೆ ಹಣ್ಣು. ನಾನೇನು ತೊಳೆದಿಲ್ಲ, ಎಲ್ಲ ಇದು ಮಾಡಿ ಇಕ್ಕಿರ್ತಾರೆ ನಮ್ಮ ಮನೆಯಲ್ಲಿ. ಸೊ ಆ್ಯಂಡ್ ಅದಾದಮೇಲೆ 2 ಮೆಣಸಿನ್ಕಾಯಿನ ತೊಟ್ಟು ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ರುಬ್ಕೊಳೋದು. ರುಬ್ಬಿಟ್ಟು ಆದ್ಮೇಲೆ ಬರ್ತೀನಿ. ಏನು ಗೊತ್ತಾ ಗೈಸ್, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲ ಸಿಡಿದ್ಬಿಡುತ್ತೆ. ಸೊ ಒಂದು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ಅದು ನೀಟಾಗಿ ರುಬ್ಲಿ, ಅಂದರೆ ಗ್ರೈಂಡ್ ಆಗಲಿ, ಅದು ಫುಲ್ ನುಣ್ಣಗಾಗಲಿ ಅಂತ. ನುಣ್ಣಗೆ ಸೊ ಇವಾಗ ಇಷ್ಟು ಪೇಸ್ಟ್ ಆಗೈತೆ. ಇವಾಗ ಪಾನಿ ರೆಡಿ ಮಾಡಿಬಿಡಿ. ನನಗೆ ಕ್ಯಾಮ್ರಾ ಸೆಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತೈತೆ. ಅದಕ್ಕೆ ಈ ಮಿಕ್ಸಿ ಮೇಲೆ ಇದನ್ನು ಇಟ್ಟು ಕ್ಯಾಮ್ರಾನ ಇದು ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಇಟ್ಕೊಳಕ್ಕಾಗ್ತಿಲ್ಲ. ಇವಾಗ ಸ್ಟ್ರೈಟೇ ಇಡಬೇಕು, ಹಾಕ್ಬೇಡ. ಸೊ ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟು ಕೊನೆಗೂ ಮಾಡಿದ್ದೀವಿ. ಹಿಂಗೆ ಕಾಣಿಸ್ತಿದೆ, ಓಕೆ ಕಾಣಿಸ್ತಿದೆ. ಸೊ ಇಲ್ಲಿ ಫಸ್ಟು ಎವರೆಸ್ಟರ ಪಾನಿಪುರಿ ಮಸಾಲಾನ ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಇದನ್ನ ಹಾಕೊಂಡ್ರೆ ಕಾಣಿಸ್ತಿದ್ದೀನಿ. ಸೊ ಜಾಸ್ತಿ ಹಾಕೊಂಡ್ಬೇಡ, ಈಗ ಮಸಾಲೆ ಉಗಿರೋದಿದೆಯಲ್ಲ. ಸೊ ಆ್ಯಂಡ್ ಅದಾದಮೇಲೆ ಆಮ್ಚೂರ್ ಪೌಡರ್ ಜಾಸ್ತಿ ಬೇಡ. ಆಮ್ಚೂರ್ ಪೌಡರು ಕೂಡ ಒಂದು ಸ್ವಲ್ಪ ಒಂದು ಇದರ ಚಿಕ್ಕದಾಗಿ ಲೈಟಾಗಿ ಟೇಸ್ಟ್ ಬರಬೇಕು. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇರ್ಬೋದು, ಪ್ಲೀಸ್ ಇಗ್ನೋರ್ ಇಟ್. ಆ್ಯಂಡ್ ಮತ್ತೆ ನೀರು ಹಾಕೊಂಡ್ಬರ್ತೀನಿ ಗೈಸ್, ಒಂದು ಸೆಕೆಂಡ್. ಸೊ ಒಂದು ಸ್ವಲ್ಪ ಸಾಲ್ಟನ್ನು ಹಾಕೊತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿದಾರಮ್ಮ ಆ್ಯಂಡ್ ಈರುಳ್ಳಿ ಕೂಡ ಹಚ್ಚಿದ್ದಾರೆ. ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಬಿಡೋಣ. ಸಾರಿ ಗೈಸ್, ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಬೋದು. ಬಟ್ ನಾನು ಇವಾಗ ಸೋಂಬೇರಿ ಎತ್ತಿ ಕಟ್ ಮಾಡಿ ಹಾಕೋಕ್ಕೆಲ್ಲ ನನಗೆ ಪೇಷನ್ಸ್ ಇಲ್ಲ. Oh my god. ಒಂದು ಸ್ವಲ್ಪ ಇದು ಏನು ಚಾಟ್ ಮಸಾಲ ಆ್ಯಂಡ್ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಗೈಸ್, ಅದಕ್ಕೆ ಒಂದು ಸ್ವಲ್ಪ ಬೇಗ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಒಂದು ಸ್ವಲ್ಪ ಆಮ್ಚೂರ್ ಪೌಡರ್ ಜಾಸ್ತಿ ಹಾಕಲ್ಲ ನಾನು, ಲೈಟ್ ಟೇಸ್ಟ್ ಬೇಕು ನನಗೆ. ಸೊ ಅದಕ್ಕೆ ಮಾತ್ರ ಹಾಕ್ತಿದ್ದೀನಿ. ಸಾರಿ ಅದೆಲ್ಲ ಚೆಲ್ತಿದೆ, ಡೋಂಟ್ ಮೈಂಡ್. ಆ್ಯಂಡ್ ದೆನ್ ಒಂದು ಸ್ವಲ್ಪ ಪಾನಿಪುರಿ ಮಿಕ್ಸ್ ಇರ್ತಿರಲ್ಲ, ಅದನ್ನು ಕೂಡ ಇನ್ನೂ ಸ್ವಲ್ಪ ಮಿಕ್ಸಿರಿ, ಅದು ಸುಕ್ಕಾಗಬೇಕಾಗತ್ತೆ. ಆ್ಯಂಡ್ ದೆನ್ ಒಂದು ಸ್ವಲ್ಪ ಸಾಲ್ಟ್, ದೆನ್ ಚಿಲ್ಲಿ ಪೌಡರ್. ಸಾರಿ ಗೈಸ್, ಒಂದು ಸೆಕೆಂಡ್. ಅದಾಗದೆ ಕ್ಲೋಸ್ ಆಗುತ್ತೆ. ಒಂದು ಸೆಕೆಂಡ್, ಐ ಥಿಂಕ್ ನಿಮಗೆ ಕಾಣಿಸ್ತಿರ್ಬೋದು.
ಐ ಡೋಂಟ್ ನೋ. ಕಾಣಿಸಿಲ್ಲ ಪ್ಲೀಸ್ ಇಗ್ನೋರ್ ಮಾಡಿ. ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕಲ್ಲ, ಆ್ಯಂಡ್ ಸಾಲ್ಟ್. ಈರುಳ್ಳಿ ಮತ್ತು ಇದೇನು ಕಡಲೆಕಾಳು ಆ್ಯಂಡ್ ಅದು ಇದಿತ್ತಲ್ಲ ಆಲೂಗೆಡ್ಡೆದು, ಅದ್ರ ಮೇಲೆ ಇದು ಹಾಕೈತೆ. ಆ್ಯಂಡ್ ಇದರಲ್ಲಿ ಆಮ್ಚೂರ್ ಪೌಡರು, ಚಾಟ್ ಮಸಾಲ, ಪಾನ್ ಪೌಡರು ಆ್ಯಂಡ್ ಉಪ್ಪು, ಸ್ವಲ್ಪ ಖಾರದ ಪುಡಿ. ಆ್ಯಂಡ್ ಇದರಲ್ಲಿ ಅದೇ ಬೆಲ್ಲದ್ದು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಸೇಮ್ ಅವಾಗಲೇ ಏನಿತ್ತು ಅದೇ, ಆದರೆ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದೆ. ಆ್ಯಂಡ್ ಒಂದು ಸ್ವಲ್ಪ ಸ್ವೀಟ್ ಅದಿತ್ತಲ್ಲ ಬೆಲ್ಲದ್ದು, ಅದೊಂದು ಸ್ವಲ್ಪ ಹಾಕಿದೆ. ಆ್ಯಂಡ್ ಇಲ್ಲಿ ಹುಣಸೆಹಣ್ಣನ್ನು ನೆನೆಸಿದ್ದೀವಿ, ಅದೇ ಪಾನಿ ನೀರೇ ಹಾಕಿದ್ದೀವಿ ಇಲ್ಲಿಗೆ. ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿದೆ. ನಾನು ಮಾಡ್ತಿದ್ದೀನಿ ಅಂತಂದರೆ ಅಲ್ಲಿ ಏನು ಮಾಡ್ತೀನಿ ಅದು ಫುಲ್ ಗಲೀಜಾಗಿರುತ್ತೆ ಗೈಸ್. ತುಂಬ ಚೆನ್ನಾಗಿ ಮಾಡ್ತೀನಿ ಆದರೆ ಗಲೀಜು. ಸೊ ಗೈಸ್ ಇವಾಗ ಪಾನಿಪುರಿ ಎಲ್ಲ ರೆಡಿಯಾಗಿದೆ. ಆ್ಯಂಡ್ ಅದಕ್ಕೆ ಹುಣಸೆ ಹುಳಿ ಬಿಟ್ಟಿದ್ವಿ. ದೆನ್ ಸೊ ನೋಡ್ಬೋದು ನೀವು ಪಾನಿಪುರಿ ರೆಡಿಯಾಗಿದೆ ಗೈಸ್. ನಾನು ಎಣ್ಣೆ ಹಚ್ಚಿಸ್ಕೊಂಡೆ, ಆಮೇಲೆ ಅತ್ತೆಗೂ ಕೊಟ್ಬಿಟ್ಟು ಬಂದೆ ಪೂರಿ. ಹಾಯ್ ಗೈಸ್, ಇವತ್ತು ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಏನು ಎತ್ತ ಅಂತ ಲೊಕೇಶನ್ ತಿಳಿಸ್ಕೊಡ್ತೀನಿ. ಅಲ್ಲಂತೂ ಸೂಪರ್ ಆಗಿರುತ್ತೆ ಐಸ್ ಕ್ರೀಮ್, ನನಗಂತೂ ತುಂಬ ಜಾಸ್ತಿ ಇದೆ. ಸೊ ಗೈಸ್, ನಿಮ್ಮನ್ನ ಇವತ್ತು ಒಂದು ಐಸ್ ಕ್ರೀಮ್ ಅಂಗಡಿ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲಂತೂ ಐಸ್ ಕ್ರೀಮ್ ತುಂಬ ಸೂಪರ್ ಆಗಿರುತ್ತೆ, ನನಗಂತೂ ತುಂಬಾ ಇಷ್ಟ. ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಅಂದರೆ ಶೋಭಾ ಹಾಸ್ಪಿಟ್ಲ್ ಹತ್ರ ಇರೋ ಪೆಟ್ರೋಲ್ ಬಂಕ್ ಹತ್ರ ಇದೆ. ಸೊ ಅಲ್ಲೇ ನಿಮ್ಮ ರೈಟ್ ತೊಗೊಂಡ್ರೆ ನಿಮಗೆ ಕಾಣಿಸುತ್ತಲ್ಲ, ಸ್ಟ್ರೈಟ್ ಹೋದರೆ ನಿಮಗೆ ತುಂಬಾ ಸೂಪರ್ ಆಗಿರುತ್ತೆ. ಇಲ್ಲಿ ಮಾತ್ರ ಐಸ್ ಕ್ರೀಮ್ ಅಂತೂ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಈ ಅಂಗಡಿ ಹೆಸರು ಪೂಜಾ ಐಸ್ ಕ್ರೀಮ್ ಅಂತ. ಇಲ್ಲಂತೂ ತುಂಬಾ ಸೂಪರ್ ಆಗಿರುತ್ತೆ. ಸೊ ಅಪ್ಪ ಏನು ತೊಗೊಂಡ್ರು ಅಂದರೆ ರೋಸ್ ಮಿಲ್ಕ್ ಅಂತ. ಇದಕ್ಕೇನೋ ಸಬ್ಜಾ ಸೀಡ್ಸ್ ಹಾಕಿ ಮತ್ತು ಸ್ಟ್ರಾಬೆರಿ ಐ ಥಿಂಕ್ಸು ಅದು ಮಿಲ್ಕ್ ಶೇಕ್ ಏನೋ ಹಾಕ್ತಿದ್ದಾರೆ. ಇದಂತೂ ತುಂಬಾ ಸೂಪರ್ ಆಗಿತ್ತು. ಆ್ಯಂಡ್ ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಸಿಗುತ್ತೆ. ಇಲ್ಲಿ ಕೋನ್ ಅಂದ್ಬಿಟ್ಟು ಎಲ್ಲರೂ ಅವರೇ ಹ್ಯಾಂಡ್ ಮೇಡ್ ಮಾಡಿರ್ತಾರೆ. ಆ್ಯಂಡ್ ನಾನಿಲ್ಲಿ ಫಲೂಡಾ ತೊಗೊಂಡಿದ್ದೆ. ಅಮ್ಮ ಇಲ್ಲಿ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ ತೊಗೊಂಡಿದ್ರು, ಅಂದರೆ ಕೋನ್ ಕೂಡ. ಅದನ್ನು ಇದಂತೂ ತುಂಬಾ ಸೂಪರ್ ಆಗಿತ್ತು. ನಾನು 10/10 ಕೊಡ್ತೀನಿ ಮೂರಕ್ಕೂ ನನ್ನ ಸೇರಿಸಿ. ಸೊ ಇಲ್ಲಿ ನೋಡಿ, ನಮ್ಮ ರಿಯಾಕ್ಷನ್ ನೋಡಿ ನಮ್ಗೆ ಗೊತ್ತಾಗುತ್ತೆ ಅದು ಟೇಸ್ಟ್ ತುಂಬ ಸೂಪರ್ ಆಗಿತ್ತು ಅಂತ. ಸೊ ನಿಮಗೆ ಇನ್ನೂ ಡೌಟ್ ಇದ್ದರೆ ಕರಾಕರ್ ಶಾಪ್ ಎದುರುಗಡೆನೇ ಈ ಐಸ್ ಕ್ರೀಮ್ ಅಂಗಡಿ ಇದೆ. ಎಲ್ಲರೂ ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ರಾತ್ರಿ 10 ಗಂಟೆ ಆದರೂ ಇನ್ನೂ ಇಷ್ಟು ರಶ್ ಇದೆ ಅಂತಂದರೆ ನೀವೇ ಯೋಚನೆ ಮಾಡಿ ಅದೆಷ್ಟು ಸೂಪರ್ ಆಗಿರೋ ಐಸ್ ಕ್ರೀಮ್ ಅಂಗಡಿ ಅಂತ. ಅರಿಯದ ಕಿರುಮಲ್ಲಿಗೆ ಅಳುತ್ತಿದೆ ತುಸುಮೆಲ್ಲಗೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಕರಗಲಿ ಎಲ್ಲದು ಅಂತ ವಾಕ್ ಮಾಡೋಕೆ ಹೋಗಿದ್ವಿ. ಆಮೇಲೆ ಬರೀ ಕಾರಲ್ಲಿ ವಾಕ್ ಮಾಡಿದ್ರೆ ಕಣ್ಣಿಗೆ ಒಳ್ಳೆಯದು ಅಂತ ಯಾರೋ ಹೇಳಿದರು ಕೂಡ. ಸೊ ಹಾಗಾಗಿ ನಾನು ಅಮ್ಮ ಮಾತ್ರ ಚಪ್ಪಲಿ ಬಿಟ್ಟು ಓಡಾಡ್ತಿದ್ದೀವಿ, ಅಪ್ಪ ಬಿಡಲಿಲ್ಲ. ಆ್ಯಂಡ್ ಇಲ್ಲಿ ನಾನು ಸಾಂಗ್ ಕೇಳ್ಕೊಂಡು ವಾಕ್ ಮಾಡ್ತಿದ್ದೆ, ಸೊ ದಟ್ ನನಗೆ ವಾಕ್ ಮಾಡ್ತೀನಿ ಅಂತ ಗೊತ್ತಾಗಬಾರ್ದು ಅಂತ. ನೀವೇನೇ ಹೇಳಿ ಫ್ರೆಂಡ್ಸ್, ಎಲ್ಲರೂ ಊಟ ಆದಮೇಲೆ ಮಾತಾಡ್ಕೊಂಡು ವಾಕ್ ಮಾಡೋದ್ರಲ್ಲಿರೋ ಸುಖ ಬೇರೆ ಎಲ್ಲೂ ಸಿಗಲ್ಲ ನಿಮಗೆ. ಇಲ್ಲಿ ನೋಡಿ, ಆ ನಾಯಿ ಎಷ್ಟು ಚೆನ್ನಾಗಿ ಆ ಗಾಡಿ ಮೇಲೆ ನಿಂತಿದೆ ಅಲ್ಲ, ಅದಕ್ಕೂ ಗೊತ್ತಿದೆ ನೋಡಿ ಅಳ್ಳಾಡಿದ್ರೆ ಬಿದ್ದುಬಿಡ್ತೀನಿ ಅಂತ. ಆ್ಯಂಡ್ ನಾನು ವೀಡಿಯೋ ಮಾಡ್ತಿದ್ದೀನಿ ನೋಡಿ, ಅವರು ನನ್ನನ್ನು ಗುರಾಯಿಸೋಕೆ ಸ್ಟಾರ್ಟ್ ಮಾಡಿದ್ರು.
ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನನಗಂತೂ ಎತ್ಕೊಂಡು ಮುದ್ದಾಡಬೇಕು ಅಂತ ಅನ್ನಿಸ್ತಿತ್ತು. ನಾಯಿ ಇಲ್ಲೊಂದು ಸ್ವಲ್ಪ ನೋಡು. ಏನು ಸಕ್ಕದಾಗಿ ನೋಡ್ತಾ ಇತ್ತು ನೋಡ ಇವಾಗ ಮಾಡಿದೆ. ಏನು ಸಕ್ಕದಾಗಿ ನಿಂತಾಯ್ತದು. ಅದು ಮಲಿಕಂಡಂಗೆ ಎಷ್ಟು ಚೆನ್ನಾಗಿ ನಿಂತದ್ದು ನೋಡು. ಎತ್ತಿ ಕೆಳಗೆ ಎಸಿತೀನಿ ಹಾಕಪ್ಪ ಹಂಗೆ. ಸೊ ಅಮ್ಮ ಇಲ್ಲಿ ಗಿಡಕ್ಕೆ ನೀರು ಹಾಕ್ತಿದ್ದಾರೆ. ಮನೆಗೆ ಬಂದಿದ್ದ ತಕ್ಷಣ ಟೆರೆಸ್ ಮೇಲೆ ಹೋಗಿ ದಬಾಕೊಂಡಿದ್ದೆ. ಈಗ ಇದ್ರದ ತೆಗ್ದು ಹಾಕಿದ್ರೆ